ಇನ್ನು ನಿನ್ನೆಯಷ್ಟೇ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ಬೃಹತ್ ಹೋರಾಟವನ್ನ ದೆಹಲಿಯಲ್ಲೇ ಮಾಡಿತ್ತು. ರಾಜ್ಯಕ್ಕೆ ಅನುದಾನ ತೆರಿಗೆ ಸೇರಿ ಹಲವು ವಿಚಾರವಾಗಿ ತಾರತಮ್ಯ ಆಗ್ತಾ ಇದೆ ಅಂತ ಸಿಡಿದೆದ್ದಿತ್ತು. ಈ ಕದನ ನಡೆದು ಇನ್ನೂ ದಿನ ಕಳೆದಿಲ್ಲ, ಆಗಲೇ ಕೇಂದ್ರದ ವಿರುದ್ಧ ದಕ್ಷಿಣದ 12 ರಾಜ್ಯಗಳು ತೆರಿಗೆ ಸಮರವನ್ನ ಸಾರಿವೆ. ಬಿಜೆಪಿ ಎಂಪಿಗಳಿಗೆ ನಾಚಿಕೆ ಆಗಬೇಕು. ಮತ್ತದೇ ಸಮರ, ಮತ್ತದೇ ಅಬ್ಬರ. ನಿನ್ನೆ ಇಡೀ ದಿನ ಕರ್ನಾಟಕ ಸರ್ಕಾರ ಕೇಂದ್ರದ ವಿರುದ್ಧ ತೊಡೆ ತಟ್ಟಿದ್ದೇ ತಡ. ದಕ್ಷಿಣದ ಒಂದೊಂದೇ ರಾಜ್ಯಗಳು ಮೋದಿ ಸರ್ಕಾರದ ವಿರುದ್ಧ ಕೆರಳಿ ನಿಂತಿವೆ. ಕೇಂದ್ರ ಸರ್ಕಾರ ತಮಗೂ ಅನುದಾನ ತಾರತಮ್ಯ ಮಾಡ್ತಿದೆ ಅಂತ ಇಂದು ಕೇರಳ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಎಡರಂಗ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಪಂಜಾಬ್ ಸಿಎಂ ಭಗವಂತ್ ಮಾನ್ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದ್ದಾರೆ. ಜಿಎಸ್ಟಿ ಪರಿಹಾರ ನೀಡಬೇಕು, ಆದಾಯ ಕೊರತೆ ಅನುದಾನ ನೀಡಬೇಕು, ಬಾಕಿ ಉಳಿಸಿಕೊಂಡಿರುವ ಅನುದಾನವನ್ನು ನೀಡಬೇಕು ಅಂತ ಪಿಣರಾಯಿ ವಿಜಯನ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೇರಳ ಮಾತ್ರವಲ್ಲ, ತಮಿಳುನಾಡು ಕೂಡ ಕೇಂದ್ರದ ವಿರುದ್ಧ ಅನುದಾನ ಸಮರ ಸಾರಿದೆ. ಸಂಸತ್ ಭವನದ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಡಿಎಂಕೆ ಸಂಸದರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಕಪ್ಪು ಬಟ್ಟೆ ಧರಿಸಿದ ಸಂಸದರು ಭಿತ್ತಿಪತ್ರ ಹಿಡಿದು ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ದೆಹಲಿಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯುತ್ತಿದ್ರೆ, ಇತ್ತ ಬೆಂಗಳೂರಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬಳಿದಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಇತ್ತ ಮಂಗಳೂರಿನಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಸಂಸದ ನಳಿನ್ ಕುಮಾರ್ ಕಟೀಲ್ ಮನೆಗೆ ಮುತ್ತಿಗೆಗೆ ಮುಂದಾದರು. ರಾಜ್ಯಕ್ಕೆ ಅನುದಾನ ತಾರತಮ್ಯವಾಗ್ತಿದ್ರು, ಕಟೀಲು ಮೌನವಾಗಿದ್ದಾರೆ ಅಂತ ಬ್ಯಾರಿಕೇಡ್ ತಳ್ಳಿ ಸಂಸದರ ಮನೆಯತ್ತ ನುಗ್ಗಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಸನದಲ್ಲಿ ದೆಹಲಿ ಪ್ರತಿಭಟನೆ ಮಾಡುತ್ತಿರುವ ಕೇರಳ ಬೆಂಬಲಿಸಿ ಧರಣಿ ಮಾಡಲಾಯಿತು. ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ಬಿಜೆಪಿಯೇತರ ಸರ್ಕಾರಗಳನ್ನ ಕಡೆಗಣಿಸಿದೆ ಅಂತ ಆರೋಪಿಸಿ ಘೋಷಣೆ ಕೂಗಿದರು. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಸಂಸದರಿಗೆ ನಾಚಿಕೆ ಆಗಬೇಕು, ನಮ್ಮ ಧ್ವನಿಯನ್ನ ಮುಚ್ಚಿಸಬೇಕು ಅಂತ ಪ್ರಯತ್ನಿಸುತ್ತಿದ್ದಾರೆಂದು ಕಿಡಿಕಾರಿದರು. ಕೇಳುವಂತ ರಾಜ್ಯ ಇದೆ. ನಾನು ನನ್ನ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ಬಂದು, ನಮ್ಮ MLAಗಳು, MP ಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಬಿಜೆಪಿ ಎಂಪಿಗಳಿಗೆ ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು. ಇದು ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಗಿ ಪಾರ್ಲಿಮೆಂಟ್ ಅಲ್ಲಿ ಏನು ಒಂದ್ ಸೈಡು DK ಸುರೇಶ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. DK ಸುರೇಶ್ ಮಾತಾಡಬೇಕು ಅಂತ ಹೋಗಿದ್ರು ಪಾರ್ಲಿಮೆಂಟ್ ಇರೋರೊಬ್ರು, ಅವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರ ಕೈಯಲ್ಲಿ ಮಾತಾಡಿಸ್ಬಿಟ್ಟು ಪಾರ್ಲಿಮೆಂಟ್ ಕ್ಲೋಸ್ ಮಾಡ್ತಿದ್ದಾರೆ. ಈ ರೀತಿ ಅನ್ಯಾಯನ ಮಾಡ್ತಿದ್ದಾರೆ. ನಮ್ಮ ಧ್ವನಿನ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಧ್ವನಿ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ಬಡವನು ಕೂಡ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ. ಇದನ್ನ ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ. ನಮ್ಮ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಏನ್ ಸಿಗಬೇಕು, ಅಭಿವೃದ್ಧಿಗೆ ಏನ್ ಸಿಗಬೇಕು, ಅವ್ರ ಪರ ನಿಂತ್ಕೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ಸಮರ ಸಾರಿದೆ ತಡ. ಒಂದೊಂದು ದಿಕ್ಕಿನಲ್ಲಿ ಆಕ್ರೋಶ ಭುಗಿಲೇಳ್ತಿದೆ. ಇಂದು ಕೇರಳ, ತಮಿಳುನಾಡು, ದೆಹಲಿ ಚಲೋ ನಡೆಸಿದ್ದು, ಮುಂದೆ ಇನ್ಯಾವ ರಾಜ್ಯಗಳು ರೊಚ್ಚಿಗೇಳ್ತಾವೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.